ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಿದ್ದಾರೆ. ನಟಿ ಪವಿತ್ರ ಗೌಡ ಕೂಡ ಈ ಬಾರಿಯ ಹಬ್ಬವನ್ನ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡಿದ್ರು. ಇತ್ತ ವಿಜಯಲಕ್ಷ್ಮಿ ಕೂಡ ನಾಡಿನ ಜನತೆಗೆ ವಿಶ್ ಮಾಡಿದ್ದಾರೆ. ರಾಜಧಾನಿಯಲ್ಲಿ ವರಮಹಾಲಕ್ಷ್ಮಿ ಸಂಭ್ರಮ, ಮನೆ ಮನೆಯಲ್ಲಿ ಸಡಗರ, ಪೂಜೆ ಪುನಸ್ಕಾರ. ನಾಡಿನುದ್ದಕ್ಕೂ ಇವತ್ತು ವರಮಹಾಲಕ್ಷ್ಮಿಯ ಪೂಜೆ ಪುನಸ್ಕಾರ ಜೋರಾಗಿತ್ತು. ಮನೆ ಮನೆಯಲ್ಲೂ ಲಕ್ಷ್ಮೀ ದೇವಿಯ ಸ್ತೋತ್ರಗಳು ಮೊಳಗ್ತಾ ಇದ್ವು. ವರದಾಯಿನಿಯನ್ನ ಪ್ರತಿಷ್ಠಾಪಿಸಿದ ಭಕ್ತರು ದೇವಿಗೆ ಇಷ್ಟವಾದ ಹೂವು, ಹಣ್ಣು, ಸ್ವೀಟು, ತಿನಿಸುಗಳನ್ನೆಲ್ಲ ಇಟ್ಟು ದೇವಿ ಮುಂದೆ ಇಷ್ಟಾರ್ಥ ಬೇಡಿಕೊಂಡಿದ್ದಾರೆ. ನಟಿ ಪವಿತ್ರ ಗೌಡ ಕೂಡ ಈ ಬಾರಿ ತುಂಬಾ ಸ್ಪೆಷಲ್ ಆಗಿ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸಿದ್ದಾರೆ. ಕಳೆದ ವರ್ಷ ಈ ಟೈಮ್ನಲ್ಲಿ ಪವಿತ್ರ ಗೌಡ ಕಣಕಣದಲ್ಲೂ ನರಕ ನೋಡ್ತಾ ಇದ್ರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ರಿಂದ ಹಬ್ಬ ಇರಲಿಲ್ಲ. ಈ ಬಾರಿ ಅದ್ದೂರಿಯಾಗಿ ವರಮಹಾಲಕ್ಷ್ಮಿ ಹಬ್ಬ ಆಚರಿಸಿದ್ದಾರೆ. ಇತ್ತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಂಚಿಕೊಂಡು ಎಲ್ಲರಿಗೂ ವಿಶ್ ಮಾಡಿದ್ದಾರೆ. ನಗರದ ಬನಶಂಕರಿ ದೇವಿಗೆ ಕನಕಾಂಬರ, ಮಲ್ಲಿಗೆ, ಜಾಜಿ, ಸೇವಂತಿಗೆ ಸೇರಿದಂತೆ ಅನೇಕ ಹೂವುಗಳಿಂದ ಲಕ್ಷ್ಮಿಯ ಅಲಂಕಾರ ಮಾಡಲಾಗಿತ್ತು. ಬೆಳಗ್ಗೆಯಿಂದಲೂ ಭಕ್ತರು ದೇವಿ ದರ್ಶನ ಪಡ್ಕೊಂಡ್ರು. ಪ್ರತಿ ವರ್ಷ ಬನಶಂಕರಿ ಟೆಂಪಲ್ಗೆ ಬಂದೇ ಹೋಗ್ತೀವಿ. ಮಧ್ಯದಲ್ಲಿ ಲಕ್ಷ್ಮೀ ಪೂಜೆ ಇರುವಾಗಲೂ ಬಂದು ಹೋಗ್ತೀವಿ. ಇವತ್ತು ಪ್ರಸಾದ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ ಹಂಚೋದಕ್ಕೆ ಅಂತೆಲ್ಲ ಹೇಳಿ. ಸೊ ನಮ್ಮದು ಮನೆ ದೇವರು ಕೂಡ ಬನಶಂಕರಿನೇ ಆಗ್ತಾರೆ. ಸೊ ಇಲ್ಲಿಗೆ ಯಾವಾಗಲೂ ಬರ್ತಾ ಇರ್ತೀವಿ. ನಾವು ಇಲ್ಲಿಗೆ ಬಂದಾಗ ಒಂದು ಏನಂತ ಶಾಂತಿ ಏನಾದ್ರು ಸಿಗುತ್ತೆ. ಏನು ಕಷ್ಟ ಇರುತ್ತೆ ಅದೆಲ್ಲ ಇದು ತಾಯಿ ಹತ್ರ ಬಂದಾಗ ಸಮಾಧಾನ ಅಂತ ಅನ್ಸುತ್ತೆ, ಆರಾಮ್ ಅಂತ ಅನ್ಸುತ್ತೆ. ಇಲ್ಲಿ ಬಂದು ಹೋದ್ರೆ ಒಂಥರ ನೆಮ್ಮದಿ. ನಮ್ಗೆ ಅವಾಗ ಬಂದು ಹೋಗ್ತಾ ಇರ್ತೀವಿ. ನಾರ್ಮಲ್ ಎಲ್ಲರೂ ಹೇಗೆ ಲಕ್ಷ್ಮಿ ಕೂರಿಸಿ ಸೆಲೆಬ್ರೇಟ್ ಮಾಡ್ತಾರೋ ಹಾಗೆ ಮನೇಲಿ ಲಕ್ಷ್ಮಿ ಕೂರಿಸಿ ಪೂಜೆ ಎಲ್ಲ ಮಾಡಿ ಟೆಂಪಲಲ್ಲಿ ಬಂದಿದ್ದೀವಿ. ಎವ್ರಿ ಫ್ರೈಡೇ ಬರ್ತೀವಿ. ತುಂಬ ಖುಷಿ ಇದೆ. ವರಮಹಾಲಕ್ಷ್ಮಿ ಅಂದ್ರೇ ಎಲ್ರಿಗೂ ತುಂಬ ಖುಷಿ. ನನಗೂ ತುಂಬ ಖುಷಿ ಇದೆ. ಎಲ್ಲ ಸೆಲೆಬ್ರೇಟ್ ಮಾಡಿದ್ದೀವಿ. ಎಲ್ರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ. ಒಟ್ನಲ್ಲಿ ಬೆಂಗಳೂರಿನಲ್ಲಿ ಇಂದು ವರಮಹಾಲಕ್ಷ್ಮಿ ಆರಾಧಿಸೋ ಮೂಲಕ ಭಕ್ತಿ ಭಾವದಲ್ಲಿ ಜನರು ಮಿಂದೆದ್ದಿದ್ದಾರೆ. ಹಂಸಶ್ಯಾಮಲ, ನ್ಯೂಸ್ 18 ಬೆಂಗಳೂರು. ಇಂದು ಎಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಲಾಯಿತು. ಮುಂಜಾನೆಯಿಂದಲೇ ಲಕ್ಷ್ಮಿಯನ್ನ ಬರಮಾಡಿಕೊಂಡ್ರು. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ವಿಧಾನ ಪರಿಷತ್ನ ಸದಸ್ಯ ಟಿ.ಎ. ಶರವಣ ನಿವಾಸದಲ್ಲಿ ಅದ್ದೂರಿಯಿಂದ ಮಹಾಲಕ್ಷ್ಮಿಯನ್ನ ಪೂಜಿಸಲಾಯಿತು. ಪರ್ಪಲ್ ಕಲರ್ ಥೀಮ್ನಲ್ಲಿ ದೇವಿಗೆ ಅಲಂಕಾರ ಮಾಡಲಾಗಿತ್ತು. ಪರ್ಪಲ್ ಹೂವುಗಳು, ಲೈಟಿಂಗ್ಸ್ ಹಾಗೂ 10,000 ಮುತ್ತುಗಳಿಂದ ದೇವಿಗೆ ಅಲಂಕಾರ ಮಾಡಿ ಲಕ್ಷ್ಮೀ ದೇವಿಯನ್ನ ಪೂಜಿಸಿದ್ರು. ಈ ವೇಳೆ ಕುಟುಂಬಸ್ಥರು ನಟಿ ತಾರಾ ಅನುರಾಧ ಶರವಣ ಅವರ ನಿವಾಸದಲ್ಲಿ ಲಕ್ಷ್ಮೀ ಪೂಜೆ ನೆರವೇರಿಸಿದ್ರು. ಬಳಿಕ ಅರಿಶಿನ ಕುಂಕುಮ ಪಡೆದು ಮುತ್ತೈದೆಯರಿಗೆ ಬಾಗಿನ ನೀಡಿದ್ರು. ಆ ತಾಯಿ ಅಲಂಕಾರ ಪ್ರಿಯೆ. ವಿಷ್ಣು ಮಹಾಲಕ್ಷ್ಮಿ ಎಷ್ಟೇ ಅಲಂಕಾರ ಮಾಡಿದ್ರೂ ಕೂಡ ಸಾಲದು. ಈ ಬಾರಿ ಪ್ರತಿ ವರ್ಷ ಅಂತ ಈ ಬಾರಿ ವಿಶೇಷವಾಗಿ 10,008 ಮುತ್ತಿನ ಅಲಂಕಾರವನ್ನು ಆ ತಾಯಿಗೆ ಮಾಡಿ ಪೂಜೆಯನ್ನು ಬ್ರಾಹ್ಮಣ ಮುಹೂರ್ತದಲ್ಲಿ ನೆರವೇರಿಸಿದ್ದೀವಿ. ಈ ನಾಡಲ್ಲಿ, ಈ ರಾಷ್ಟ್ರದಲ್ಲಿ ಶಾಂತಿ ನೆಲೆಸಲಿ, ರೈತರಿಗೆ, ಈ ನಾಡಿನ ಜನರಿಗೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ದೀವಿ. ಈ ಮನೆಯಲ್ಲಿ ಯಾವಾಗಲೂ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾನೆ ಬಂದಿದ್ದಾರೆ. ಅದರಲ್ಲೂ ಕನ್ನಡ ಚಿತ್ರರಂಗದಲ್ಲಿ ಸಾಧನೆ ಮಾಡಿದಂತಹ ಎಲ್ಲ ಹೆಣ್ಮಕ್ಳಿಗೆ ಬಂದು ಕರೆದು ಅರ್ಶಿನ ಕುಂಕುಮ ಕೊಟ್ಟು ಗೌರವಿಸಿ, ಯಾವಾಗಲೂ ದೊಡ್ಡವರು ಹೇಳ್ತಾರೆ, ಎಲ್ಲಿ ಹೆಣ್ಮಕ್ಳನ್ನ ಗೌರವಿಸ್ತಾರೋ, ಎಲ್ಲಿ ಹೆಣ್ಮಕ್ಳಿಗೆ ಒಳ್ಳೆಯ ಜಾಗ ಇರ್ತದೋ ಅಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿ ನಿಲ್ತಾಳೆ ಅಂತ ಹೇಳಿ. ಬಹುಶಃ ಅಣ್ಣನ ಗುಟ್ಟು ಇದೇ ಇರಬಹುದು. ಅವರ ಅಕ್ಕ ತಂಗಿಯರು ಕೂಡ ಅಷ್ಟೇ ಖುಷಿಯಿಂದ ಇಲ್ಲಿ ಪ್ರತಿ ವರ್ಷ ಬರ್ತಾರೆ.